NT ಸ್ಕ್ಯಾನ್ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡಲ್ಲೇ ಮಾಡಬೇಕು. ಅದಕ್ಕಿಂತ ಮುಂಚೆನೂ ಮಾಡೋಕ್ಕಾಗಲ್ಲ, ಅದಕ್ಕಿಂತ ಆಮೇಲೂ ಮಾಡೋಕ್ಕಾಗಲ್ಲ, ಅಥವಾ ಆ ವೀಕ್ಸ್ ಕ್ರಾಸ್ ಆದ್ರೂ ಮಾಡೋಕ್ಕಾಗಲ್ಲ. ನಂಬರ್ 1 NT ಸ್ಕ್ಯಾನಲ್ಲಿ ಅಫ್ಕೋರ್ಸ್ ಎಷ್ಟು ವೀಕ್ಸ್ ಡೆವಲಪ್ ಆಗಿದೆ ಮಗುದು ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ತಾರೆ. ನಂಬರ್ 2 ಗ್ರಾಸ್ ಸ್ಟ್ರಕ್ಚರಲ್ ಅಬ್ನಾರ್ಮಾಲಿಟಿ. ಅಂದರೆ ಈಗ ಕೆಲವೊಂದ್ಸಲ ಏನಾಗುತ್ತೆ, ಮಗುದು ಸ್ಕಲ್ಲೇ ಡೆವಲಪ್ ಆಗಿರಲ್ಲ, ಕೆಲವೊಂದ್ಸಲ ಕೈ ಡೆವಲಪ್ ಆಗಿರಲ್ಲ, ಸ್ಪೈನ್ ಕರೆಕ್ಟಾಗಿ ಡೆವಲಪ್ ಆಗಿರಲ್ಲ. ಈ ಥರ ಗ್ರಾಸ್ ಆಗಿ ಏನಾದರೂ ಅಬ್ನಾರ್ಮಾಲಿಟಿ ಅಂತಂದ್ರೆ ನಮಗೆ NT ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂತಂದರೆ, ಮಗುಗೆ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಇರುವಂಥ ಚಾನ್ಸಸ್ ಏನಾದ್ರು ಇದೆಯಾ ಅನ್ನೋದು ನಮಗೆ ಸ್ಪೆಸಿಫಿಕ್ ಆಗಿ ಗೊತ್ತಾಗುತ್ತೆ. ಸ್ನೇಹಿತರೆ, ವೆಲ್ಕಮ್ ಟು ಎಪಿಸೋಡ್ 2 ಆಫ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಸ್ಟರ್ ಕ್ಲಾಸ್ ಅಥವಾ ಪ್ರೆಗ್ನೆನ್ಸಿ ಸ್ಕ್ಯಾನ್ ಸೀರೀಸ್. ಈ ವಿಡಿಯೋದಲ್ಲಿ ನಾವು NT ಸ್ಕ್ಯಾನ್ ಬಗ್ಗೆ ಮಾತಾಡೋಣ. ನಾನು ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್ RH, ಸೀನಿಯರ್ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್. ಸ್ನೇಹಿತರೆ, ಏನಾಗುತ್ತೆ, ಓಕೆ, ನಾನು ತುಂಬಾ ಸಲ ಹೇಳಿರೋ ಹಾಗೆ ಅಥವಾ ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿರೋ ಹಾಗೆ ಡೇಟಿಂಗ್ ಸ್ಕ್ಯಾನ್ ಅಂದ ತಕ್ಷಣ ಓಕೆ ಡಾಕ್ಟರ್ ಕನ್ಸಲ್ಟ್ ಮಾಡಿರ್ತಾರೆ, ಅವರು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿರ್ತಾರೆ, ನಿಮಗೆ ನೆಕ್ಸ್ಟ್ NT ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಗೈಡ್ ಮಾಡಿರ್ತಾರೆ. ಓಕೆ, ಸೊ NT ಸ್ಕ್ಯಾನ್ ಯಾವಾಗ ಮಾಡಿಸ್ಬೇಕು, NT ಸ್ಕ್ಯಾನ್ ಇಂದ ಉಪಯೋಗ ಏನು, NT ಸ್ಕ್ಯಾನ್ ಅಲ್ಲಿ ಏನೇನು ರಿಸಲ್ಟ್ಸ್ ಬಂದಿರುತ್ತೆ, NT ಸ್ಕ್ಯಾನ್ ಅಲ್ಲಿ ನಾವು ಏನೇನು ಐಡೆಂಟಿಫೈ ಮಾಡಬಹುದು, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಸ್ನೇಹಿತರೆ. NT ಸ್ಕ್ಯಾನ್ ಸ್ಪೆಸಿಫಿಕಲಿ ಇದು ಬೇರೆ ಸ್ಕ್ಯಾನ್ ತರ ಅಲ್ಲ. ಯಾಕಂತಂದ್ರೆ NT ಸ್ಕ್ಯಾನ್ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಅಲ್ಲೇ ಮಾಡಬೇಕು. ಅದಕ್ಕಿಂತ ಮುಂಚೆನೂ ಮಾಡೋಕ್ಕಾಗಲ್ಲ, ಅದಕ್ಕಿಂತ ಆಮೇಲೂ ಮಾಡೋಕ್ಕಾಗಲ್ಲ, ಅಥವಾ ವೀಕ್ಸ್ ಕ್ರಾಸ್ ಆದ್ರೂ ಮಾಡೋಕ್ಕಾಗಲ್ಲ. ಯಾವುದು ಆ ಪೀರಿಯಡ್? 11 ವೀಕ್ಸ್ 2 days ಇಂದ 14 ವೀಕ್ಸ್ 1 day ವರೆಗೂ. ಸೊ ದಿಸ್ ಇಸ್ ದ ಟೈಮ್ ಪೀರಿಯಡ್. ಅದಕ್ಕಿಂತ ಮುಂಚೆನೂ ಆಗಲ್ಲ, ಅದಕ್ಕಿಂತ ಆಮೇಲೂ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇದೇನಾಗುತ್ತೆ, ನಾವು NT ಸ್ಕ್ಯಾನ್ ಮಾಡಾದ್ಮೇಲೆ ನಾವು ಈ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಇರುವಂತ ಚಾನ್ಸಸ್ ಮಗುಲಿ ಎಷ್ಟಿದೆ ಅಂತ ನಾವು ರಿಸ್ಕ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಫ್ಕೋರ್ಸ್ ನಾ ರಿಸ್ಕ್ ಬಗ್ಗೆ ಆಮೇಲೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆ ರಿಸ್ಕ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಾವು ಒಂದು ಸ್ಪೆಷಲ್ ಸಾಫ್ಟ್ವೇರ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋದು. ಸೊ ಆ ಸಾಫ್ಟ್ವೇರ್ ಅಲ್ಲಿ ವೀಕ್ಸ್ ಏನಾದ್ರು 11 ವೀಕ್ಸ್ 2 days ಇಂತ ಕಡಿಮೆ ಇದ್ರೆ, ಇಲ್ಲ 14 ವೀಕ್ಸ್ 1 day ಇಂತ ಜಾಸ್ತಿ ಇತ್ತು ಅಂತಂದ್ರೆ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಸೊ ದಿಸ್ ದ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್. ಇಲ್ಲೇ ಅಂತಲ್ಲ, ಇಡೀ ವರ್ಲ್ಡ್ ಅಲ್ಲಿ ನೀವು ಎಲ್ಲೇ ಹೋದ್ರು ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ವಿಂಡೋ ಪೀರಿಯಡ್ ವೇರ್ NT ಸ್ಕ್ಯಾನ್ ನ ಮಾಡೋಕ್ಕಾಗುವಂಥದ್ದು. ಸೊ ಓಕೆ, ಯಾವ ಪೀರಿಯಡ್ ಅಲ್ಲಿ ಮಾಡಿಸ್ಬೇಕು ಅನ್ನೋದು ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ನೆಕ್ಸ್ಟ್ ಪ್ರಿಪ್ರೇಷನ್ ಏನು, NT ಸ್ಕ್ಯಾನ್ಗೆ ಹೋಗ್ಬೇಕಾದ್ರೆ ನೀವು ಯಾವ್ಯಾವ ಥರ ಪ್ರಿಪೇರ್ ಆಗಬೇಕು. ನಂಬರ್ 1 ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್, ಡಾಕ್ಟರ್ ಒರಿಜಿನಲ್ ಪ್ರಿಸ್ಕ್ರಿಪ್ಷನ್, ನಿಮ್ಮದು ಪ್ರೀವಿಯಸ್ ರಿಪೋರ್ಟ್ಸು, ಡೇಟಿಂಗ್ ಸ್ಕ್ಯಾನ್ ಏನು ಮಾಡಿಸ್ತಾರಲ್ಲ ಆ ರಿಪೋರ್ಟ್ಸು, ಮತ್ತು ನಿಮ್ಮದು ಒರಿಜಿನಲ್ ID ಪ್ರೂಫ್ ಅಥವಾ ಅಡ್ರೆಸ್ ಪ್ರೂಫ್, ಇದನ್ನ ಕ್ಯಾರಿ ಮಾಡ್ಕೊಂಡು ನೀವು ಪ್ರೆಗ್ನೆನ್ಸಿ ಸ್ಕ್ಯಾನ್ ಸೆಂಟರ್ಗೆ ಹೋದರೆ ನಿಮಗೆ NT ಸ್ಕ್ಯಾನ್ ಮಾಡಿಕೊಡ್ತಾರೆ. ಓಕೆ, ರೇಡಿಯಾಲಜಿಸ್ಟ್ NT ಸ್ಕ್ಯಾನಲ್ಲಿ ಏನೇನು ನೋಡ್ತಾರೆ? ನಂಬರ್ 1 NT ಸ್ಕ್ಯಾನಲ್ಲಿ ಅಫ್ಕೋರ್ಸ್ ಎಷ್ಟು ವೀಕ್ಸ್ ಡೆವಲಪ್ ಆಗಿದೆ ಮಗುದು ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ತಾರೆ. ನಂಬರ್ 2 ಗ್ರಾಸ್ ಸ್ಟ್ರಕ್ಚರಲ್ ಅಬ್ನಾರ್ಮಾಲಿಟಿ. ಅಂದರೆ ಈಗ ಕೆಲವೊಂದ್ಸಲ ಏನಾಗುತ್ತೆ, ಮಗುದು ಸ್ಕಲ್ಲೇ ಡೆವಲಪ್ ಆಗಿರಲ್ಲ, ಕೆಲವೊಂದ್ಸಲ ಕೈ ಡೆವಲಪ್ ಆಗಿರಲ್ಲ, ಸ್ಪೈನ್ ಕರೆಕ್ಟಾಗಿ ಡೆವಲಪ್ ಆಗಿರಲ್ಲ. ಈ ಥರ ಗ್ರಾಸ್ ಆಗಿ ಏನಾದರೂ ಅಬ್ನಾರ್ಮಾಲಿಟಿ ಅಂತಂದ್ರೆ ನಮಗೆ NT ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂತಂದರೆ, ಮಗುಗೆ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಇರುವಂಥ ಚಾನ್ಸಸ್ ಏನಾದ್ರು ಇದೆಯಾ ಅನ್ನೋದು ನಮಗೆ ಸ್ಪೆಸಿಫಿಕ್ ಆಗಿ ಗೊತ್ತಾಗುತ್ತೆ. ಅಂದರೆ ಮೇನ್ಲಿ 3 ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್. ಏನೇನು? ಟ್ರೈಸೋಮಿ 21, ಇದನ್ನ ನಾವು ಡೌನ್ ಸಿಂಡ್ರೋಮ್ ಅಂತೀವಿ, ಟ್ರೈಸೋಮಿ 18 ಆ್ಯಂಡ್ ಟ್ರೈಸೋಮಿ 13. ಸೊ ಈ 3 ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಇರೋ ಚಾನ್ಸಸ್ ಮಗುಲಿ ಎಷ್ಟಿದೆ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಕೆಲವೊಂದು ಮೆಜರ್ಮೆಂಟ್ಸ್ ತಗೊಂಡು ನೆಕ್ಸ್ಟ್ ಇನ್ ಫ್ಯೂಚರ್ 8th ಇಲ್ಲ 9th ಮಂತಲ್ಲಿ ಮಗು ವೆಯ್ಟ್ ಗೇನ್ ಏನಾದ್ರು ಕಡಿಮೆ ಆಗೋ ಚಾನ್ಸಸ್ ಇದೆಯಾ, ಆಮೇಲೆ ತಾಯಿಗೆ BP ಬರುವಂಥ ಚಾನ್ಸಸ್ ಏನಾದರೂ ಇದೆಯಾ, ಅಂದರೆ ಪ್ರೀ ಎಕ್ಲಾಂಪ್ಸಿ ಅಂತೀವಿ. ಸೊ ಈ ಎರಡೂ ಸಹ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ನೋಡಿ ಎಷ್ಟು ಉಪಯೋಗ ಇದೆ. ನೆಕ್ಸ್ಟ್ NT ಸ್ಕ್ಯಾನ್ ಯೂಶಲಿ ರಿಪೋರ್ಟಲ್ಲಿ ಏನೇನು ಮೆನ್ಷನ್ ಮಾಡಿರ್ತಾರೆ. ಸೊ NT ಸ್ಕ್ಯಾನಲ್ಲಿ ವೀಕ್ಸ್ ಏನಾದ್ರು ಗ್ರಾಫ್ ಅಬ್ನಾರ್ಮಾಲಿಟಿ ಇದೆಯಾ, ಮತ್ತೆ ಕ್ರೋಮೋಸೋಮಲ್ ರಿಲೇಟೆಡ್ ಹೆಂಗ್ ಮೆನ್ಷನ್ ಮಾಡಿರ್ತಾರೆ ಅಂದರೆ ರಿಸ್ಕ್ ಅಂತ ಮೆನ್ಷನ್ ಮಾಡ್ತಾರೆ. ಅಫ್ಕೋರ್ಸ್ ನಾನು ಈ NT ಸ್ಕ್ಯಾನ್ ರಿಪೋರ್ಟ್ನ ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದರಲ್ಲಿ ಜಸ್ಟ್ ಗ್ರಾಸ್ ಆಗಿ ಹೇಳ್ತೀನಿ ನಿಮಗೆ. ಸೊ ಮಗುಗೆ ಈ ಟ್ರೈಸೋಮಿ 21, 18, 13 ಇರುವಂಥ ಚಾನ್ಸಸ್ ಎಷ್ಟಿದೆ, ಹೈ ರಿಸ್ಕಾ ಲೋ ರಿಸ್ಕಾ ಅಂತ ನಾವು ಮೆನ್ಷನ್ ಮಾಡಿರ್ತೀವಿ. ಸೊ ಲೋ ರಿಸ್ಕ್ ಇತ್ತು ಅಂತಂದರೆ ನೋ ನೀಡ್ ಟು ವರಿ. ಹೈ ರಿಸ್ಕ್ ಇತ್ತು ಅಂತಂದರೆ ಮಗುಗೆ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಇದ್ದೇ ಇದೆ ಅಂತಲ್ಲ, ಇಟ್ಸ್ ಓನ್ಲಿ ಅ ಪ್ರಾಬಬಿಲಿಟಿ ಇರಬಹುದು. ಸೊ ನೆಕ್ಸ್ಟ್ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕಾಗುತ್ತೆ, ಅದು ನಿಮಗೆ ಡಾಕ್ಟರ್ ಹೇಳ್ತಾರೆ. ಅಫ್ಕೋರ್ಸ್ ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ರಿಪೋರ್ಟಲ್ಲಿ ಏನು ಮೆನ್ಷನ್ ಮಾಡಿರ್ತೀವಿ, ನೆಕ್ಸ್ಟ್ 8th ಇಲ್ಲ 9th ಮಂತಲ್ಲಿ ಮಗು ವೆಯ್ಟ್ ಗೇನ್ ಕಡಿಮೆ ಆಗೋ ಚಾನ್ಸಸ್ ಏನಾರು ಇದೆಯಾ, ಇಲ್ಲ ತಾಯಿಗೆ BP ಬರೋ ಚಾನ್ಸಸ್ ಏನಾರು ಇದೆಯಾ, ಅದನ್ನು ಸಹ ನಾವು ರಿಸ್ಕ್ ಲೆವೆಲಲ್ಲೇ ಮೆನ್ಷನ್ ಮಾಡಿರ್ತೀವಿ. ಸೊ ಇಷ್ಟು ನಮಗೆ NT ಸ್ಕ್ಯಾನ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ನೀವು ಏನು ಮಾಡಬೇಕು, NT ಸ್ಕ್ಯಾನ್ ರಿಪೋರ್ಟ್ ಇಶ್ಯೂ ಆದ ತಕ್ಷಣ ನೀವು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದ್ರೆ ಬೇಸ್ಡ್ ಆನ್ ದಟ್ ಓಕೆ ಎಲ್ಲ ನಾರ್ಮಲ್ ಇದೆ, ಏನು ಇಲ್ಲ ಅಂತಂದ್ರೆ ಓಕೆ ನಿಮ್ಗೆ ಏನು ರುಟೀನ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮಗೆ ಗೈಡ್ ಮಾಡ್ತಾರೆ. ನೆಕ್ಸ್ಟ್ ನಿಮಗೆ ಅನಾಮಲಿ ಸ್ಕ್ಯಾನ್ ಮಾಡ್ಸೋಕೆ ಹೇಳ್ತಾರೆ. ಯೂಶಲಿ ಅನಾಮಲಿ ಸ್ಕ್ಯಾನ್ 18 to 20 weeks ಅಲ್ಲಿ ಮಾಡಿಸ್ತಾರೆ. ಸೊ ಅದು ಮಾಡ್ಸೋಕೆ ಹೇಳ್ತಾರೆ. ಅಥವಾ ರಿಸ್ಕ್ ಆಫ್ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಏನಾದ್ರು ಜಾಸ್ತಿ ಇತ್ತು ಅಂತಂದ್ರೆ, ಅಥವಾ ರಿಸ್ಕ್ ಆಫ್ ಪ್ರೀ ಎಕ್ಲಾಂಪ್ಸಿಯಾ IUGR ಏನಾದ್ರು ಜಾಸ್ತಿ ಇತ್ತು ಅಂತಂದ್ರೆ ಅದ್ರ ರಿಲೇಟೆಡ್ ಟ್ರೀಟ್ಮೆಂಟ್ ನಿಮಗೆ ಸ್ಟಾರ್ಟ್ ಮಾಡ್ತಾರೆ. ಸ್ನೇಹಿತರೆ ಏನಾಗುತ್ತೆ, ತುಂಬ ಸಲ ಏನಾಗುತ್ತೆ, ಪ್ರೆಗ್ನೆನ್ಸಿ ಸ್ಕ್ಯಾನ್ಸು ಓಕೆ ಸ್ಪೆಸಿಫಿಕ್ ಪೀರಿಯಡಲ್ಲೇ ಮಾಡಿಸ್ಬೇಕು ಅಂತ ತುಂಬ ಜನ ಗೊತ್ತಿರೋಲ್ಲ. ಸೊ ಹಾಗಾಗಿ ಈ ಎಪಿಸೋಡ್ಸು ತುಂಬಾ ಎಜುಕೇಟಿವ್ ಆಗಿ ನಾವು ಮಾಡೋ ಪ್ಲಾನಲ್ಲಿ ಇದ್ದೀವಿ.
ಹಾಗಾಗಿ ತುಂಬ ಜನಕ್ಕೆ ಇದನ್ನ ಶೇರ್ ಮಾಡಿ, ಪರ್ಟಿಕ್ಯುಲರ್ಲಿ ಯಾರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇರ್ತಾರೆ ಇಲ್ಲ ಕ್ಯಾರಿಂಗ್ ಇರ್ತಾರೆ ಅವರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಆ್ಯಂಡ್ ನಮ್ಮ ಈ ಎಫರ್ಟ್ಸ್ಗೆ ನಿಮ್ಮ ಸಹಕಾರ ಬೇಕು ಸ್ನೇಹಿತರೆ. ಥ್ಯಾಂಕ್ ಯು.